ಸ್ನೇಹಿತರೆ, ರಾಜ್ಯದಲ್ಲಿ 18ರಿಂದ 21 ಜಿಲ್ಲೆಗಳನ್ನ ಬರ ಪೀಡಿತ ಜಿಲ್ಲೆಗಳಂತ ಘೋಷಣೆ ಮಾಡಬಹುದಾದಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹೌದು, ಇದೀಗ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ 18ರಿಂದ 21 ಜಿಲ್ಲೆಗಳನ್ನ ಬರಪೀಡಿತ ಜಿಲ್ಲೆಗಳಂತ ಘೋಷಣೆ ಮಾಡಬಹುದಂತೆ. ಅದರ ಪ್ರಕಾರ ರಾಜ್ಯದಲ್ಲಿ ಬರಪೀಡಿತ ಜಿಲ್ಲೆಗಳಿರ್ತಕ್ಕಂತಹ ರೈತರ ಖಾತೆಗಳಿಗೆ ಬರ ಪರಿಹಾರದ ಜೊತೆಗೆ ಸಾಲ ಮನ್ನಾ ಕೂಡ ಮಾಡಬೇಕು ಅಂತ ಬೇಡಿಕೆಗಳು ಇದ್ದಾವೆ. ಹೌದು, ಇವತ್ತಿನ ದಿನ ರಾಜ್ಯದಲ್ಲಿ ಒಂದು ಸ್ಟ್ರೈಕ್ ಕೂಡ, ಪ್ರೊಟೆಸ್ಟ್ ಕೂಡ ಹೆಚ್ಚಾಗಿ ರೈತರದ್ದು ನಡೀತಾ ಇದೆ. ನಿಮಗೆ ಗೊತ್ತಿದೆ, ಕಾವೇರಿನ ನೀರಿನ ವಿಚಾರವಾಗಿ ಅದರ ಜೊತೆಗೇನೆ ಬರ ಪರಿಹಾರ ಕೊಡಬೇಕು, ಸಾಲ ಮನ್ನಾವನ್ನ ಮಾಡಬೇಕು ಅಂತ ಹೇಳಿದ್ರು. ಅದೇ ರೀತಿಯಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಬ್ಬೊಬ್ಬ ಸಚಿವರ ನೇಮಕವನ್ನ ಮಾಡಿದ್ರು. ಅದರ ಪ್ರಕಾರ ಬಂದಿರತಕ್ಕಂತಹ ಮಾಹಿತಿ ಏನು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬರ ಪೀಡಿತ ಜಿಲ್ಲೆಗಳು ಯಾವುವು, ಯಾವ ಜಿಲ್ಲೆಗಳನ್ನ ಬರಪೀಡಿತ ಜಿಲ್ಲೆಗಳನ್ನಾಗಿ ಘೋಷಣೆ ಮಾಡಬಹುದು ಮತ್ತು ಯಾವ ರೀತಿಯಾಗಿ ಅದನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಲಾಗುತ್ತೆ, ಅಂದ್ರೆ ಯಾವ ಯಾವ ಕಾರಣಗಳನ್ನ ಇಟ್ಕೊಂಡು ಘೋಷಣೆ ಮಾಡಲಾಗುತ್ತೆ ಮತ್ತು ಎಷ್ಟು ಪರಿಹಾರ ಸಿಗಲಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬರಪೀಡಿತ ಜಿಲ್ಲೆ ಅಂತ ಮೊದಲನೇದಾಗಿ ಯಾತಕ್ಕೆ ಘೋಷಣೆ ಮಾಡ್ತಾರೆ, ಅದಕ್ಕೆ ಕಾರಣಗಳು ಏನೇನು ಇರ್ತಾವೆ ಅದನ್ನ ನಾವು ಮೊದಲು ತಿಳ್ಕೊಳ್ಳೋಣ. ಸ್ನೇಹಿತರೆ, ಒಂದು ರಾಜ್ಯದಲ್ಲಿ ಸಾಕಷ್ಟು ಕಡೆ ನೋಡ್ತಾ ಇದ್ರೆ ನೀವು, ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಸೈಡ್ ಮಳಿನೇ ಇಲ್ಲ. ಮುಖ್ಯವಾಗಿ ಮಹಾರಾಷ್ಟ್ರ ಕಡೆಯಿಂದ ಬರ್ತಾ ಇರುವಂತಹ ನೀರು ಹರಿದು ಬರ್ತಾ ಇದೆ, ಆದ್ರೆ ಮಳೆ ಈ ಜಾಗದಲ್ಲಿ 75% ಇಲ್ಲ. ಕೇವಲ ಈ ವರ್ಷದಲ್ಲಿ 25% ಮಾತ್ರ ಮಳೆ ಆಗಿದೆ. ರೈತನಿಗೆ ಎಷ್ಟು ಬೇಕೋ ಅಷ್ಟು ಮಳೆ ಆಗಲೇ ಇಲ್ಲ. 2 ಬಾರಿ ಬಿತ್ತನೆ ಮಾಡಿದ್ರು ಸಹಿತ ಮಳೆರಾಯನ ನಂಬಿಕೊಂಡು 2 ಬಾರಿ ಬಿತ್ತನೆ ಮಾಡ್ತಾರೆ, ಆದ್ರೆ ಮಳೆನೆ ಬರೋದಿಲ್ಲ. ಹೋಗ್ಲಿ, ಬೋರ್ನಲ್ಲಾದ್ರೂ ನೀರಿದೆಯಾ, ಅಲ್ಲಿ ಕೂಡ ನೀರಿಲ್ಲ. ಇದಕ್ಕಾಗಿ ರೈತ ತುಂಬಾನೇ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾನೆ. ಇದಕ್ಕಾಗಿ ರೈತರು ಒಂದು ಪಣ ತೊಟ್ಟು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ನಮಗೆ ಬರ ಪರಿಹಾರ ಸಿಗಬೇಕು, ಕಾವೇರಿ ನೀರನ್ನ ಬಿಡಬೇಡಿ, ನಮಗೆ ಈ ಸಾಲ ಮನ್ನಾ ಮಾಡಬೇಕು ಅನ್ನುವಂತಹ ಬೇಡಿಕೆಗಳನ್ನ ಇಡ್ತಿದ್ದಾರೆ. ಅಷ್ಟಕ್ಕೂ ಈಗ ಈ ಒಂದು ಬರ ಪೀಡಿತ ಜಿಲ್ಲೆಗಳನ್ನ ಯಾವ ರೀತಿಯಾಗಿ ಕಂಡು ಹಿಡಿತಾರೆ ಅಂದ್ರೆ, ಸ್ನೇಹಿತರೆ, ಈಗ ಆಯಾ ಸಚಿವರನ್ನ ನೇಮಕ ಮಾಡಿದಾರಲ್ಲ, ಈ ಒಂದು ಜಿಲ್ಲೆಗೆ ಈ ಸಚಿವರು ಭೇಟಿ ಕೊಡಬೇಕು, ಅಲ್ಲಿ ಪರಿಶೀಲನೆ ಮಾಡ್ಬೇಕಂತ. ಆ ಸಚಿವರಷ್ಟೇ ಅಲ್ಲ, ಆ ತಾಲೂಕಿನಲ್ಲಿ ಹೋದ್ರೆ ಆ ತಾಲೂಕಿನಲ್ಲಿ ಇರ್ತಕ್ಕಂತಹ ತಹಶೀಲ್ದಾರರು ಕೂಡ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ತಲಾಟಿಗಳು ಬರ್ತಾರೆ. ಅವುಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ಆ ಹೊಲದಲ್ಲಿ ಎಷ್ಟು ಪ್ರಮಾಣದಷ್ಟು ನೀರಿದೆ, ಆ ಹೊಲದಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆ ಒಣಗಿದೆಯಾ ಅಥವಾ ಹಸಿರು ರೂಪದಲ್ಲಿ ಇದೆಯಾ, ಅಥವಾ ಬೆಳೆ ಸರಿಯಾಗಿ ಬೆಳೆದಿದೆಯಾ, ಅಥವಾ ಹೊಲದ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಕಿನಾಲ್ಗಳಲ್ಲಿ ನೀರ್ ಇದಾವ ಇಲ್ವಾ, ಆ ಊರಿನಲ್ಲಿ ಕೆರೆಗಳು ತುಂಬಿದಾವ ಇಲ್ವಾ, ಜಲಾಶಯಗಳು ಇದ್ರೆ ಅವುಗಳು ತುಂಬಿದಾವ, ಬಾವಿಗಳಿದ್ರೆ ಅವುಗಳು ತುಂಬಿದಾವ, ಆ ಬೋರ್ವೆಲ್ ನಲ್ಲಿ, ಆ ಹೊಲದಲ್ಲಿ ಇರ್ತಕ್ಕಂತಹ ಬೋರ್ ನಲ್ಲಿ ನೀರ್ ಇದೆಯಾ ಇಲ್ವಾ, ಈ ರೀತಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಪ್ರತಿಯೊಂದು ತಾಲೂಕಿನಲ್ಲಿ ಮಾಡಲಾಗುತ್ತೆ. ಅದಾದ ಬಳಿಕ ಈ ಒಂದು ಜಿಲ್ಲೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರಿಲ್ಲ, ಮುಂದಿನ 1 ವರ್ಷಗಳ ಕಾಲ ನೀರ್ ಬೇಕಾಗತ್ತೆ, ಅಷ್ಟಕ್ಕೂ ನೀರ್ ಸಾಲತ್ತ ಅಥವಾ ಇಲ್ವಾ, ಸಾಕಾಗ್ಲಿಲ್ಲ ಅಂದ್ರೆ, ಅಲ್ಲಿ ನೀರ್ ಇರ್ಲಿಲ್ಲಪ್ಪ ಅಂದ್ರೆ ಅದು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಲಾಗತ್ತೆ. ಈ ರೀತಿಯಾಗಿ ಅದನ್ನ ಕಂಡು ಹಿಡಿಯಲಾಗತ್ತೆ. ಅದೇ ರೀತಿಯಾಗಿ ಸ್ಥಳೀಯ ಅಧಿಕಾರಿಗಳು ಬಂದು ಸರ್ವೆ, ಒಂದು ಆಫೀಸರ್ಗಳು ಎಲ್ಲವೂ ಕೂಡ ಅದನ್ನ ಸರ್ವೆ ಮಾಡಲಾಗುತ್ತೆ. ಜೊತೆಗೆ ಈಗ ಯಾವ ಯಾವ ಜಿಲ್ಲೆಗಳನ್ನ ಬರ ಪೀಡಿತ ಜಿಲ್ಲೆಗಳಂತ ಘೋಷಣೆ ಮಾಡಬಹುದಾದಂತಹ ಸಾಧ್ಯತೆಗಳಿದಾವೆ, ಇದನ್ನ ನಾನು ನೋಡೋದಾದ್ರೆ, ಸ್ನೇಹಿತರೆ, ವಿಜಯಪುರ ಜಿಲ್ಲೆಗೆ ಒಂದು ಘೋಷಣೆ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಘೋಷಣೆ ಮಾಡಿಲ್ಲ, ಮಾಡಬಹುದಾದಂತಹ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಈ ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಂತ ಅನ್ಸ್ಕೊಳ್ಳುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಬಾಗಲಕೋಟೆ ಜಿಲ್ಲೆ ಜೊತೆಗೆ ಕಲಬುರಗಿ, ಯಾದಗಿರಿ, ರಾಯಚೂರು, ಅದೇ ರೀತಿಯಾಗಿ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಗದಗ, ಹಾವೇರಿ, ಧಾರವಾಡ, ಬೆಳಗಾವಿ, ಅದೇ ರೀತಿಯಾಗಿ ಚಿತ್ರದುರ್ಗ ಮತ್ತು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಶಿವಮೊಗ್ಗ, ಅದೇ ರೀತಿಯಾಗಿ ಮಂಡ್ಯ, ಮೈಸೂರು, ಚಾಮರಾಜನಗರ. ಈ ಒಂದು ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಂತ ಅನ್ಸ್ಕೊಳ್ಬಹುದು. ಇನ್ನು ನಮ್ಮ ರಾಜ್ಯದಲ್ಲಿ ಮಳೆ ದಕ್ಷಿಣ ಕನ್ನಡ ಸೈಡ್ ಆಗ್ತಾ ಇದೆ. ಅಲ್ಲಿ ಶಾಲಾ ಕಾಲೇಜುಗಳನ್ನು ಕೂಡ ಸಾಕಷ್ಟು ಬಾರಿ ರಜೆ ಕೊಟ್ಟಿದ್ರು ಅಲ್ಲಿಯ DC. ಯಾಕಂದ್ರೆ
ಮಳೆಯ ಪ್ರಮಾಣ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ, ಶಾಲೆಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂತಹ ಸಂದರ್ಭದಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ರು. ಸೊ ಆದ್ರೆ ಉಳಿದಂತಹ ರಾಜ್ಯದ ಉದ್ದಕ್ಕೂ ಕೂಡ ಮಳೆ ಬರಲಿಲ್ಲ. ಸೊ ಇದಕ್ಕಾಗಿ ಎರಡೆರಡು ಬಾರಿ ಬಿತ್ತನೆ ಮಾಡಿದ ರೈತ 30,000 ರಿಂದ 50,000 ರೂಪಾಯಿ ಕಳ್ಕೊಂಡಿದ್ದಾನೆ. ಇದಕ್ಕಾಗಿ ನಮಗೆ ಬರ ಪರಿಹಾರ ಬೇಕು. ನಾವು ವರ್ಷ ಅಂತ ಕೇಳೋದಿಲ್ಲ, ನಮಗೆ ಪರಿಸ್ಥಿತಿ ಹಂಗ ಬಂದಿದೆ, ನಾವು ಅದಕ್ಕಾಗಿ ಕೇಳ್ತಾ ಇದೀವಿ. ನಾವು ಯಾರ ಮೇಲೇನು ಕೂಡ ಅವಲಂಬನೆ ಆಗೋದಿಲ್ಲ. ಇಂತಹ ಸನ್ನಿವೇಶದಲ್ಲಿ ನಮ್ಮ ಕೈಯನ್ನ ಸರ್ಕಾರ ಹಿಡಿಬೇಕು. ಅದಕ್ಕಾಗಿ ನಮಗೆ ಇದೊಂದು ಬಾರಿ ಬರ ಪರಿಹಾರ ಬೇಕೇ ಬೇಕು ಅನ್ನುವಂತಹ ಬೇಡಿಕೆ ಅಂತೂ ಇಟ್ಟಿದ್ದಾರೆ. ಸ್ನೇಹಿತರ, ಒಂದಂತೂ ಕನ್ಫರ್ಮ್, ಒಂದು ಬರ ಪರಿಹಾರ ಬರುತ್ತೆ ಅಥವಾ ಸಾಲ ಮನ್ನಾ ಆಗತ್ತೆ. ಫಿಕ್ಸ್ ಇದು. ಬರ ಪೀಡಿತ ಜಿಲ್ಲೆಗಳಂತ ಇನ್ನೇನ್ ಘೋಷಣೆ ಆಗಲಿದೆ. ಕಂಪ್ಲೀಟ್ ಆದ ಕೆಲಸ ಮುಗಿದು ಘೋಷಣೆ ಆಯ್ತಂತ ಅನ್ಕೊಳ್ಳಿ, ಮುಗಿದೋಯ್ತು. ನೀವು ತಲೆನೇ ಕೆಡಿಸ್ಕೊಳ್ಬೇಡಿ. ಅಂತಹ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ರೈತರ ಒಂದು ಖಾತೆಗಳಿಗೆ ಈ ಬರ ಪರಿಹಾರ ಜಮಾ ಆಗುವಂತದ್ದು. ಎಕರೆಗೆ 50,000 ಕೊಡಬೇಕು ಅನ್ನುವಂತಹ ಬೇಡಿಕೆ ರೈತರದಾಗಿದೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇದುವರೆಗೂ ಈಗಾಗಲೇ ಬರ ಪರಿಹಾರ ಜಮಾ ಆಗಬೇಕಾಗಿತ್ತು, ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ. ಬರ ಪರಿಹಾರ ಮತ್ತು ಬರ ಜಿಲ್ಲೆಗಳ ಘೋಷಣೆಗಳನ್ನು ಕೂಡ ಇನ್ನೂ ಕೂಡ ಮಾಡಿಲ್ಲ ಅಂತ ತಮ್ಮ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಹಾಗಾದ್ರೆ ಸ್ನೇಹಿತರೆ, ನಿಮ್ ಮುಂದೆ ಈ ಜಿಲ್ಲೆಗಳನ್ನ ಇಟ್ಟಿದ್ದೀನಿ. ಜೊತೆಗೆ ಕಾವೇರಿ ನೀರಿನ ವಿಚಾರವಾಗಿನೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಈ ಬಾರಿ ರೈತರಿಗೆ ಬಹಳಷ್ಟು ಸಂಕಷ್ಟ ಎದುರಾಗಿದೆ. ಹೋದ ಬಾರಿ 4-5% ಹೆಚ್ಚು ಮಳೆ ಆಗಿ ಬೆಳೆದಿರ್ತಕ್ಕಂತಹ ಬೆಳೆಗಳು ನಾಶ ಆದ್ವು. ಈ ಬಾರಿ ಮಳೆನೇ ಇಲ್ಲ. ಎಲ್ಲ ಮಳೆ ನಾಶ ಆಗಿ ಮಳೆ ಬರದೇ ಹೋಗಿ ಬೆಳೆಗಳು ನಾಶ ಆಗಬಿಟ್ಟಿದೆ. ಇದರಿಂದಾಗಿ ರೈತ ಬಹಳಷ್ಟು ತೊಂದರೆಗೀಡಾಗಿ ತಾನು ಪಡೆದಿರ್ತಕ್ಕಂತಹ ಸಾಲವನ್ನ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ಬೆಳೆ ಸರಿಯಾಗಿ ಬರದೆ ಇನ್ನಷ್ಟು ಸಾಲವನ್ನ ಮಾಡ್ತಿದ್ದಾನೆ ಹೊರತು ಆ ಸಾಲವನ್ನ ತೀರಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಮಕ್ಕಳ ವಿದ್ಯಾಭ್ಯಾಸ, ಅವರಿಗೆ ಹೊರಗಡೆ ಓದಿಸ್ಲಿಕ್ಕೆ ಕಳಿಸ್ಬೇಕು, ಹಳ್ಳಿಯಲ್ಲಿದ್ರೆ ಸಿಟಿಗೆ ಕಳಿಸ್ಬೇಕು, ಅದೆಲ್ಲವೂ ಖರ್ಚು ವೆಚ್ಚ ಆಗಬೇಕಲ್ವಾ. ಸೊ ಇಂತಹ ಸನ್ನಿವೇಶದಲ್ಲಿ ಮತ್ತೆ 50,000 ರಿಂದ 60,000 ರೂಪಾಯಿ ನಾವು ಹೂಡಿಕೆ ಮಾಡಿ ಬೆಳೆಯನ್ನ ಬೆಳೆದ್ವಿ, ಅಲ್ಲಿ ಕೂಡ ನಮಗೆ ನಷ್ಟ ಆಗಿದೆ ಅಂತ ರೈತ ತನ್ನ ಆಕ್ರೋಶವನ್ನ, ತನ್ನ ನೋವನ್ನ ಹೊರಹಾಕ್ತಿದ್ದಾನೆ. ಸೊ ಅದಕ್ಕಾಗಿ ಸರ್ಕಾರ ಆದಷ್ಟು ರೈತರ ಒಂದು ಪರವಾಗಿ ನಿಂತ್ಕೊಂಡು ರೈತರಿಗೆ ಏನ್ ತೊಂದರೆ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡಿ ಅದನ್ನ ಸರಿಪಡಿಸಬೇಕು ಅಂತ ನಮ್ಮ ಮನವಿ. ಇನ್ನು ಸಿದ್ದರಾಮಯ್ಯನವರು ಸಿಎಂ ಇದ್ದಾಗಲೂ ಸಹಿತ ಬಜೆಟ್ ಮಂಡನೆಯಲ್ಲಿ 6,200 ಕೋಟಿಯಷ್ಟು ಫಂಡ್ ಅನ್ನ ರೈತರಿಗೋಸ್ಕರ ಮೀಸಲಿಟ್ಟಿದ್ರು. ಸೊ ಇಂತಹ ಬೆಳೆ ಪರಿಹಾರ ಆಗಿರ್ಲಿ, ಬರ ಪರಿಹಾರ ಆಗಿರ್ಲಿ, ಆ ದುಡ್ಡನ್ನ ತೆಗೆದು ಕೊಡಬೇಕು. ಸೊ ಹೀಗಾಗಿ ಬರೀ ಗ್ಯಾರಂಟಿ ಯೋಜನೆಗಳಂತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರೈತ ಬೆಳೆದಿರ್ತಕ್ಕಂತಹ ಬೆಳೆಯನ್ನ ನಾವು ತಿಂದು ಬದುಕ್ತಾ ಇರ್ತೀವಿ. ರೈತರಿಗೆ ತೊಂದರೆ ಆದ್ರೆ ಅದನ್ನ ಮೊದಲು ಬಗೆಹರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರ. ಸೊ ಅದಕ್ಕಾಗಿ ಸರ್ಕಾರ ಒಂದ್ ಸ್ವಲ್ಪ ಹೆಚ್ಚಿನ ಗಮನವನ್ನ ಹರಿಸಿ, ಇನ್ನು ಕಾವೇರಿ ವಿವಾದದಲ್ಲಿ ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಬರ ಪರಿಹಾರ ಮಾತ್ರ ಸಿಗಲೇಬೇಕು. ಯಾಕಂದ್ರೆ ರಾಜ್ಯದ ಉದ್ದಕ್ಕೂ ಕೂಡ ಮಳೆನೇ ಇಲ್ಲ, ಎಲ್ಲ ಕಡೆನೂ ಕೂಡ ಬೆಳೆಗಳು ಒಣಗಿ ಹೋಗಿದಾವೆ. ಅದಕ್ಕಾಗಿ ರೈತರಿಗೆ ಬರ ಪರಿಹಾರ ಸಿಗಬೇಕು. ಸೊ ಇದರ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ ಪೀಡಿತ ಜಿಲ್ಲೆಗಳು ಇನ್ನೇನ್ ಬಂತಪ್ಪ ಅಂದ್ರೆ ಜಸ್ಟ್ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಬಿಡ್ತೀನಿ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಅಂತ ಒತ್ತಿ.